ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪೂರ್ಣಿ, ಏನಾಯ್ತು? ಯಾಕೆ ಈಗ ಮಂಕ ಕೂತಿದ್ಯಾ? ಪ್ರತಿದಿನ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ, ಹಾಗೆ ಕಾಲ ಕಳೀತಿದ್ದೆ. ಈಗ ಮಕ್ಕಳು ಮನೆಗೆ ಬರೋ ಹಂಗಿಲ್ವಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಮಕ್ಕಳು ಮನೆಗೆ ಬರಲಿಲ್ಲ ಅಂದರೆ ಏನಂತೆ? ನಾನಿದ್ದೀನಲ್ವಾ, ನೀನು ನನಗೆ ಡ್ಯಾನ್ಸ್ ಹೇಳ್ಕೊಡು. ನಾನು ಡ್ಯಾನ್ಸ್ ಕಲ್ತಾಗುತ್ತೆ, ನಿನಗೂ ಡ್ಯಾನ್ಸ್ ಹೇಳ್ಕೊಟ್ಟಾಗತ್ತೆ. ಸರಿ. ನನ್ನ ಸೊಸೆ ಒಳ್ಳೆ ಕಲಾವಿದೆ ಅಂತ ನಂಗೆ ಗೊತ್ತು. ಇವತ್ತು ನಾನು ಹಾಡು ಹಾಡ್ತೀನಿ, ನೀನು ಹೆಜ್ಜೆ ಹಾಕಬೇಕು. ಹಾಡು ನಂದು, ಹೆಜ್ಜೆ ನಿಂದು. ರಾಧಮ್ಮ ಹಾಡೋದು ಓಕೆ, ಅಕ್ಕ ಡ್ಯಾನ್ಸ್ ಮಾಡೋದು ಓಕೆ, ಆದರೆ ಇವ್ರು ಸೊಸೆ ಅಂತ ಕರೆದ್ರಲ್ಲ, ಅದ್ಯಾಕೆ? ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರು. ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಚಂದ ಚಂದದ ಗೋಪಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಕೃಷ್ಣನ ಎಲ್ಲಿ ನೋಡಿದಿರಿ. ಪೂರ್ಣಿ, ದೀಪಿಕಾ, ನೀವಿಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನನಗೂ ಹಾಡು ಹೇಳೋದು ಅಂದರೆ ತುಂಬ ಇಷ್ಟ. ನಮ್ಮ 3 ಜನರದ್ದು ರಾಗ ತಾಳ ಭಾವ ಅದ್ಭುತವಾಗಿ ಹೊಂದತ್ತೆ. ನಾವು ಯಾಕೆ ಒಂದು ಕಚೇರಿ ಶುರು ಮಾಡಬಾರ್ದು? ನಾನು ಹಾಡು ಹೇಳ್ತೀನಿ, ನೀವು ಡ್ಯಾನ್ಸ್ ಮಾಡಿ. ಮನೇಲಿರೋ ಸಮಸ್ಯೆಗಳು ಮುಗಿತಿಲ್ಲ, ಇವರಿಗೆ ಕಚೇರಿ ಬೇಕಂತ. ರಾಧಮ್ಮ, ಅದೆಲ್ಲ ಏನು ಬೇಡ. ನೀವು ಮನೇಲೆ ಹಾಡು ಹೇಳಿ, ನಾನು ಡ್ಯಾನ್ಸ್ ಮಾಡ್ತೀನಿ. ಬೇಡ ಅಂದರೆ ಹೇಗೆ? ನಾನು ಈಗಲೇ ನಿಮ್ಮ ಮಾವಂಗೆ ಹೇಳ್ತೀನಿ, ಅವಿಗೂ ಹೇಳ್ತೀನಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆ. ಅಕ್ಕ, ಇವರು ಹುಷಾರಾಗ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ಇನ್ನೊಂದು ಸ್ವಲ್ಪ ದಿನ ಇವ್ರು ಹಿಂಗೆ ಆಡಿದ್ರೆ ನಮ್ಮ ತಲೆ ಕೆಟ್ಟೋಗುತ್ತೆ. ಹಾಗೆಲ್ಲ ಏನೂ ಆಗಲ್ಲ. ತುಳಸಿ ಅಮ್ಮ ಹೇಳಿದಾರಲ್ಲ, ಇನ್ನು ಸ್ವಲ್ಪ ದಿನ ಅವ್ರು ನಮ್ಮ ಥರನೇ ನಾರ್ಮಲ್ ಆಗಿ ಆಗ್ಬಿಡ್ತಾರೆ. ಆಯಿತು, ಇಷ್ಟು ದಿನನೇ ಕಾದಿದ್ದೀವಂತೆ, ಇನ್ನು ಸ್ವಲ್ಪ ದಿನ ಕಾದು ನೋಡೋಣ.